ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದೀರಾ? ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅಥವಾ ವರ್ಕ್ ಮಾಡ್ತಾ ಇರೋರಾಗಿರ್ಬೋದು. ನನಗೆ ಡೈಲಿ 2-3 ಅವರ್ಸ್ ಟೈಮ್ ಇರುತ್ತಪ್ಪ, ನಾನು ಏನಾದರೂ ಎಕ್ಸ್ಟ್ರಾ ಫೈನಾನ್ಷಿಯಲಿ ಅರ್ನ್ ಮಾಡಬೇಕು ಅಥವಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಹೌಸ್ ವೈಫ್ ಆಗಿದೆ, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಅಥವಾ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಸ್ಟೂಡೆಂಟ್ಸ್ ಆಗಿರ್ಬೋದು, ಇಲ್ಲಿ ಯಾರು ಬೇಕಾದ್ರೂ ಸಹ ವರ್ಕ್ ಮಾಡ್ಬೋದು. ಇಲ್ಲಿ ಕಂಡೀಷನ್ಸ್ ಏನೂ ಇಲ್ಲ. ನೀವು ಇಂಡಿಯನ್ ಸಿಟಿಸನ್ಶಿಪ್ ಆಗಿದ್ರೆ ಸಾಕು, 18+ ಇಯರ್ಸ್ ಆಗಿದ್ರೆ ಸಾಕು. ಏನಪ್ಪ ನನಗೆ ಕನ್ನಡ ಬರುತ್ತೆ, ಇಂಗ್ಲೀಷ್ ಬರಲ್ಲ ಅಂತ ಏನೂ ಅನ್ಕೋಬೇಡಿ. ಇಲ್ಲಿ ಇಂಗ್ಲೀಷ್ ಏನು ಬೇಕಾಗಿಲ್ಲ, ಬಟ್ ನಿಮ್ಗೆ ಇಂಗ್ಲೀಷ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಮತ್ತೆ ಟೆಸ್ಟ್ ಇರುತ್ತೆ, ಟೆಸ್ಟ್ನ ನೀವು ಇಂಗ್ಲೀಷ್ ಏನು ಓದುತ್ತೀರಾ ಆ ಓದಿ ಅರ್ಥ ಮಾಡ್ಕೊಂಡು ಟೆಸ್ಟ್ ಅಟೆಂಡ್ ಮಾಡಿದ್ರೆ ಸಾಕು. ಟೆಸ್ಟ್ ಎಲ್ಲ ಈಸಿ ಆಗಿರುತ್ತೆ. ನಿಮಗೆ ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಬಂದಾದ್ಮೇಲೆ ನೀವು ಅರ್ನಿಂಗ್ನ ಶುರು ಮಾಡ್ಬೋದು. ಏನಪ್ಪ ಯಾವ ರೀತಿ ಅರ್ನಿಂಗ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಇಲ್ಲಿ 4 ಟೈಪ್ಸ್ ಆಫ್ ಅರ್ನಿಂಗ್ ಶುರು ಮಾಡ್ಬೋದು. ದಟ್ ಮೀನ್ಸ್ ಫಸ್ಟ್ ಒನ್ ಬಂದ್ಬಿಟ್ಟು ಫ್ರೀಲಾನ್ಸಿಂಗ್ ಅಂತ ಅಂದ್ಬಿಟ್ಟು, ಸೆಕೆಂಡ್ ಒನ್ ಬಂದು ಅಫಿಲೇಟಿಂಗ್ ಮಾರ್ಕೆಟಿಂಗು, ನೆಕ್ಸ್ಟ್ ಡೈರೆಕ್ಟ್ ಕಂಪ್ನಿಗೆ ಹೋಗಿ ಜಾಬಲ್ಲಿ ಜಾಯ್ನ್ ಆಗೋದು, ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟಿಂಗ್ ಬ್ಲಾಗಿಂಗ್ ಅಂತ ಅಂದ್ಬಿಟ್ಟು. ಫಸ್ಟ್ ಫ್ರೀಲಾನ್ಸಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು ಫ್ರೀಲಾನ್ಸಿಂಗ್ ಅಂತ ಅಂದರೆ ಅದರಲ್ಲೇ ವರ್ಡಲ್ಲೇ ಮೀನಿಂಗ್ ಇದೆ. ಫ್ರೀಯಾಗಿ ನೀವು ವರ್ಕ್ ಮಾಡ್ಬೋದು. ನಿನ್ನ ಕಂಫರ್ಟ್ ಝೋನಲ್ಲಿ ನಿನಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ಮೇಲೆ ವರ್ಕ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಅಂತ ಇರ್ತವೆ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡ್ಬೋದು. ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ ಅಂತ ಸರ್ಚ್ ಮಾಡಿದರೆ ಡಿಸ್ಪ್ಲೇ ಆಗುತ್ತೆ. ಜೆನ್ಯೂನ್ ಕಂಪ್ನೀಸ್ ಇದ್ದಾವೆ. ಅಪ್ವರ್ಕ್ ಆಗಿರ್ಬೋದು, linkedin.com ಆಗಿರ್ಬೋದು, ಅಥವಾ freelancing.com ಅಂತಲೇ ಇದೆ. ಇಲ್ಲೆಲ್ಲ ಹೋಗ್ಬಿಟ್ಟು ನೀವು ಈ ಸರ್ಟಿಫಿಕೇಟ್ ತೊಗೊಂಡು ವರ್ಕ್ ಮಾಡ್ಬೋದು. ಈ ಫ್ರೀಲಾನ್ಸಿಂಗ್ ಕೋರ್ಸಸ್ ಏನು ಬರುತ್ತೆ ಅಂತ ಹೇಳಿ, ವೆಬ್ಸೈಟ್ ಡಿಸೈನಿಂಗ್ ಬರುತ್ತೆ, ವೆಬ್ಸೈಟ್ ಡೆವಲಪ್ಮೆಂಟ್ ಬರುತ್ತೆ, ಇಮೇಲ್ ಮಾರ್ಕೆಟಿಂಗು, ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು. ನೀವು ಆಡ್ಸ್ ರನ್ ಮಾಡೋದಂತ ಕೇಳಿದ್ದೀರಾ ಅಲ್ವಾ? ಫೇಸ್ಬುಕ್ ಆಡ್ಸ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಯಾವ ರೀತಿ ಆಡ್ಸ್ ರನ್ ಮಾಡ್ತಾರೆ, ಗೂಗಲಲ್ಲಿ ಯಾವ ರೀತಿ ಆಡ್ಸ್ ರನ್ ಮಾಡ್ತಾರೆ. ದಟ್ ಮೀನ್ಸ್ ನೀವು ಒಂದು ಗೂಗಲ್ ಪೇಜ್ ಓಪನ್ ಮಾಡಿದಾಗ ಸೈಡಲ್ಲಿ ಒಂದು ಆಡ್ಸ್ ರನ್ ಆಗ್ತಾ ಇರುತ್ತೆ, ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅದರಿಂದ ಸಹ ಅರ್ನ್ ಮಾಡ್ಬೋದು. ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಅರ್ನಿಂಗ್ ಪ್ರೋಸೆಸ್ ಇದೆ. ನನಗೆ ಇಂಗ್ಲೀಷ್ ಬರಲ್ಲಪ್ಪ ಅಂತ ಭಯ ಬಿಡಬೇಡಿ. ಇದರಲ್ಲಿ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಸಹ ಇರುತ್ತೆ, ನೀವು ತಿಳ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಫಿಲೇಟಿಂಗ್ ಮಾರ್ಕೆಟಿಂಗ್. ಏನಪ್ಪ ಇದು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈಗ ಜಸ್ಟ್ ಎಕ್ಸಾಂಪಲ್ಗೆ ಒಂದು ಕಂಪ್ನಿ ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಓಕೆ, ಆ ಕಂಪ್ನಿ ಡೈರೆಕ್ಟ್ ಕಸ್ಟಮರಿಗೆ ಸೇಲ್ ಮಾಡುತ್ತಾ? ಇಲ್ಲ ಅಲ್ಲ. ಮತ್ತೆ ಒಂದು ಎಕ್ಸಾಂಪಲ್ ಶಾಪ್ ಓನರ್ ಅಂತ ತಗೋಣ. ಕಂಪ್ನಿ ಶಾಪ್ ಓನರಿಗೆ ಪ್ರಾಡಕ್ಟ್ನ ಸಪ್ಲೈ ಮಾಡುತ್ತೆ. ನಾನು ಕಸ್ಟಮರ್ ಹೋಗ್ಬಿಟ್ಟು ಶಾಪ್ ಓನರಿಂದ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀನಿ. ಓಕೆ, ಇಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ, ಕಂಪ್ನಿ ಕೊಡ್ತೀನಿ. ಇಲ್ಲಿ ಮತ್ತೆ ಕಮಿಷನ್ ಯಾರು ತೊಗೊತಾ ಇದ್ದಾರೆ? ಶಾಪ್ ಓನರ್ ತೊಗೊತಾ ಇದ್ದಾರೆ. ಇದನ್ನೇ ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಅನ್ನೋದು. ಇಲ್ಲಿ ಫಿಸಿಕಲ್ ಪ್ರಾಡಕ್ಟ್ಸ್ ಇಲ್ಲ ಆಗುತ್ತೆ, ಬಟ್ ನಾನು ಹೇಳ್ತಾ ಇದ್ದು ಥ್ರೂ ಆನ್ಲೈನ್. ದಟ್ ಮೀನ್ಸ್ ಆನ್ಲೈನಲ್ಲಿ ನೀವು ಪ್ರಾಡಕ್ಟ್ ಅಥವಾ ಕೋರ್ಸಸ್ನ, ಇಲ್ಲಿ ನಾನು ಯಾವುದೇ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇಲ್ಲ, ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದು, ಕೋರ್ಸ್ನ ಸೆಲ್ ಮಾಡಬೇಕು. ಹೇಗಪ್ಪ ಸೆಲ್ ಮಾಡೋದು? ನನಗೆ ಬರಲ್ಲ, ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ಇಲ್ಲಿ ಝೀರೋ ನಾಲೆಡ್ಜ್ ಇರೋರು ಸಹ ಇಲ್ಲಿ ತುಂಬ ಅರ್ನ್ ಮಾಡ್ತಾ ಇದ್ದಾರೆ. ಅದೇನು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಗೊತ್ತಾಯ್ತಲ್ಲ, ಇಲ್ಲಿ ನಾವು ಏನು ಪ್ರಾಡಕ್ಟ್ನ ನಾವು ಇನ್ನೊಬ್ರಿಗೆ ರೆಫರ್ ಮಾಡ್ತೀವಿ, ಅವ್ರು ಪರ್ಚೇಸ್ ಮಾಡಿದ್ರೆ ನನಗೆ ಇಷ್ಟು ಕಮಿಷನ್ ಅಂತ ಬರುತ್ತೆ. ಇದನ್ನು ಅಫಿಲೇಟಿಂಗ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ದಟ್ ಮೀನ್ಸ್ ನೀವು ಪ್ರಾಡಕ್ಟ್ ಅದು ಸೆಲ್ ಮಾಡ್ಬೋದು, ಅಥವಾ ಕೋರ್ಸಸ್ ಅದು ಸೆಲ್ ಮಾಡ್ಬೋದು, ಡಿಜಿಟಲ್ ಪ್ರಾಡಕ್ಟ್ಸ್ ಏನು ಬೇಕಾದ್ರೂ ಸೆಲ್ ಮಾಡ್ಬೋದು ಥ್ರೂ ಆನ್ಲೈನ್ ವರ್ಕ್ ಆಗುತ್ತೆ. ನೆಕ್ಸ್ಟ್ ಜಾಬ್ಸ್. ಇಲ್ಲಿ ವೆಬ್ಸೈಟ್ ಡಿಸೈನಿಂಗ್, ವೆಬ್ಸೈಟ್ ಡೆವಲಪ್ಮೆಂಟು, ಅಥವಾ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊತೀನಿ, ಅಥವಾ ಸ್ಟಾಕ್ ಮಾರ್ಕೆಟು. ಇನ್ನು ನನಗೆ ಏನು ಇಂಟ್ರೆಸ್ಟ್ ಇದೆ, ಇದು ತುಂಬ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ವಿಡಿಯೋಗ್ರಫಿ ಆಗಿರ್ಬೋದು, ಫೋಟೋಗ್ರಫಿ, ಡೆವಲಪ್ಮೆಂಟು, ಡಿಸೈನ್ಸು, ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸು, ಇದ್ರ ಬಗ್ಗೆ ಎಲ್ಲ ಕೋರ್ಸಸ್ ಇದೆ. ನೀವು ತಿಳ್ಕೊಂಡು ಸರ್ಟಿಫಿಕೇಟ್ ತೊಗೊಂಡು ಡೈರೆಕ್ಟ್ ಕಂಪ್ನಿಗೆ ಹೋಗಿ ಜಾಯ್ನ್ ಆಗಿ ನೀವು ಜಾಬ್ ತೊಗೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲಾಗಿಂಗ್. ಏನಿದು ಬ್ಲಾಗ್ಸ್ ಅಂತ ಅಂದರೆ ನನ್ನ ಐಡಿಯಾ, ನನ್ನ ಇಂಟ್ರೆಸ್ಟ್ ಏನಿದೆ ಅಂದ್ಬಿಟ್ಟು ಒಂದು ವೆಬ್ ಪೇಜ್ ಅಂತ ಬರುತ್ತೆ, ಆ ಪೇಜಲ್ಲಿ ಬರೆಯೋದು. ಓಕೆ, ಆ ಪೇಜಲ್ಲಿ ಬರೆದ್ರೆ ನನಗೆ ದುಡ್ಡು ಅರ್ನ್ ಆಗುತ್ತೆ. ಹೇಗೆ ಅರ್ನ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಲ್ವಾ? ಬ್ಲಾಗಿಂಗ್ ಅನ್ನೋದು ನೀವೇನು ಬರೆದಿರ್ತೀರ ಅದನ್ನು ಓದ್ತಾರೆ, ಅಲ್ಲಿ ಅಡ್ವರ್ಟೈಸ್ಮೆಂಟ್ ಡಿಸ್ಪ್ಲೇ ಆಗುತ್ತೆ, ಅಲ್ಲಿ ದುಡ್ಡು ಬರೋದೇ ಆ ಅಡ್ವರ್ಟೈಸ್ಮೆಂಟಿಂದ. ಇದ್ರ ಬಗ್ಗೆ ಇಲ್ಲಿ ಕೋರ್ಸಸ್ ಇರುತ್ತೆ. ಓಕೆ, ಏನಿದು ಯಾವ ರೀತಿ ಅರ್ನ್ ಮಾಡೋದು, ಯಾವ ಕಂಪ್ನಿ ಅಂತ ಕೇಳ್ತಾ ಇದ್ದೀರಾ? ಇದ್ರ ಹೆಸರು ಬಂದ್ಬಿಟ್ಟು ಬಿಸ್ ಗುರುಕುಲ್ ಅಂತ ಅಂದ್ಬಿಟ್ಟು. ಬಿಸ್ ಗುರುಕುಲ್ ನೀವು ಕೇಳಿರ್ಬೋದು, ಕೆಲವು ಫೇಕ್ ಅಂತಾರೆ. ಇಲ್ಲಿ ಫೇಕ್ ಏನಿಲ್ಲ. ದಟ್ ಮೀನ್ಸ್ ಇಲ್ಲಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇಲ್ಲ, ಇಲ್ಲಿ ಡೂಪ್ಲಿಕೇಟ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ನೀವು ಕೋರ್ಸಸ್ನ ಸೆಲ್ ಮಾಡ್ತಾರೆ. ಎಜುಕೇಷನ್ ಅನ್ನೋದು ಯಾವತ್ತೂ ಫೇಕ್ ಆಗೋಕ್ಕೆ ಸಾಧ್ಯ ಇಲ್ಲ. ದಟ್ ಮೀನ್ಸ್ ಎಜುಕೇಷನ್ ಈಸ್ ಅನ್ ಕಂಟಿನ್ಯೂಸ್ ಲರ್ನಿಂಗ್ ಪ್ರೋಸೆಸ್. ಇಟ್ಸ್ ನಾಟ್ ಟು ಬಿ ಫೇಕ್ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೀವು ಕಾಲೇಜ್ಗೆ ಹೋಗಿ ಫೀಸ್ ಕೊಟ್ಟು ಜಾಯ್ನ್ ಆಗಿರ್ತೀರಾ, ಜಾಯ್ನ್ ಆದಮೇಲೆ ಅಲ್ಲಿ ನಿಮಗೆ ಒಂದು ಎಜುಕೇಷನ್ ಅಥವಾ ಒಂದು ಕೋರ್ಸ್ನ ಹೇಳ್ಕೊಡ್ತಾರೆ. ಇಲ್ಲೂ ಅದೇ ರೀತಿ ಕೋರ್ಸ್ನ ಕಲಿಸ್ತಾರೆ, ನೀವು ಯಾವ ರೀತಿ ಅರ್ನ್ ಮಾಡಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋರ್ಸಸ್ ಇದೆ. ಅದೇ ರೀತಿ ಅರ್ನಿಂಗ್ ಮಾಡೋದು ಹೇಗೆ ಅಂತ ಸಹ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಬಿಸ್ ಗುರುಕುಲ್ ಅಂದ್ಬಿಟ್ಟು ಅಂಡರ್ ದ ಗೌರ್ಮೆಂಟ್ ಆ್ಯಕ್ಟ್ ರಿಜಿಸ್ಟ್ರೇಷನ್ ಕಂಪ್ನೀಸ್ ಆ್ಯಕ್ಟ್ ಏನು ಬರುತ್ತೆ 2013 ಇದು ರಿಜಿಸ್ಟರ್ ಆಗಿದೆ. ನೀವು mca.gov.in ಹೋಗಿ ಸರ್ಚ್ ಮಾಡ್ಬೋದು. ಇದು ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ ಆಗಿದೆ ಕಂಪ್ನಿ. ಈ ಕಂಪ್ನಿ ಕೋ-ಫೌಂಡರ್ ಬಂದು ರೋಹಿತ್ ಶರ್ಮಾ ಅಂದ್ಬಿಟ್ಟು ಭಾರತ ಉದ್ಯೋಗ ರತ್ನ ಅವಾರ್ಡ್ ಸಹ ತಗೊಂಡಿದ್ದಾರೆ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅರ್ನಿಂಗ್ ಮಾಡೋಕ್ಕೆ ಮುಂಚೆ ಇಲ್ಲಿ ಕೆಲವು ಏನು ಕೋರ್ಸಸ್ ಬರುತ್ತೆ, ಆ ಕೋರ್ಸಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಯಾವ ಥರ ಕೋರ್ಸಸ್ ಅಂದರೆ ಇಲ್ಲಿ ಅಪ್ಸ್ಕಿಲ್ಲಿಂಗ್ ಕೋರ್ಸಸ್ ಅಂತ ಬರುತ್ತೆ, ಎಂಟರ್ಪ್ರಿನರ್ಶಿಪ್ ಬಂಡಲ್ಸ್ ಅಂತ ಬರುತ್ತೆ, ಜೊತೆಗೆ ಮಾನಿಟೈಸೇಷನ್ ಸೀರೀಸ್ ಅಂತ 3 ಟೈಪ್ಸ್ ಆಫ್ ಕೋರ್ಸಸ್ ಇರುತ್ತೆ. ಫಸ್ಟ್ ನಾನು 5 ಎಂಟರ್ಪ್ರಿನರ್ಶಿಪ್ ಬಂಡಲ್ ಕೋರ್ಸಸ್ ಬಗ್ಗೆ ಹೇಳ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಮಾರ್ಕೆಟಿಂಗ್ ಮಾಸ್ಟರಿ ಅಂದರೆ ಇಲ್ಲಿ ನೀವು ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ತಿಳಿತಾ ಹೋಗ್ತಾರೆ. ನವೇಡೇಸ್ ಎಲ್ಲ ಡಿಪೆಂಡ್ ಆಗಿರೋದು ಥ್ರೂ ಡಿಜಿಟಲ್ ಅಂತ ಏನು ಹೇಳ್ಕೊಡ್ತಾರೆ ಇಲ್ಲಿ?
ಈ ಕೋರ್ಸಲ್ಲಿ ಅಂತಂದರೆ ವೆಬ್ಸೈಟ್ ಡಿಸೈನಿಂಗ್ ಹೇಳ್ಕೊಡ್ತಾರೆ, ವೆಬ್ಸೈಟ್ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾರೆ, ಮತ್ತು ಇಮೇಲ್ ಮಾರ್ಕೆಟಿಂಗು, SEO ಜನರೇಷನ್, ಈ ಥರ ಡಿಜಿಟಲ್ ಸ್ಕಿಲ್ ರಿಲೇಟೆಡ್ ಏನೇನು ಕೋರ್ಸ್ ಇದೆ ಅದೆಲ್ಲ ತಿಳಿಸ್ತಾ ಇರ್ತಾರೆ. ಇದನ್ನ ಮಾರ್ಕೆಟಿಂಗ್ ಮಾಸ್ಟರಿ ಅಂತ ಕರೀತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟರಿ. ಇಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಳ್ಕೊಡ್ತಾರೆ. ವಿಡಿಯೋ ಸೂಪರ್ ಸ್ಟಾರ್ ಪ್ರೋಗ್ರಾಮ್ ಅಂತ ಇದೆ ಇಲ್ಲಿ, ಮತ್ತೆ ಬೇಸಿಕ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಅಂತ ಇದೆ. ದಟ್ ಮೀನ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಯಾವ ರೀತಿ ಅರ್ನ್ ಮಾಡ್ಬೋದು ಅಂತ ಸಹ ಇಲ್ಲಿ ಹೇಳ್ಕೊಡ್ತಾರೆ. ನಾನು ಇಂಗ್ಲೀಷ್ ಬರಲ್ಲಪ್ಪ ಅಂತ ಭಯಬೇಡ, ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಸಹ ಇದೆ ಇಲ್ಲಿ. ದಟ್ ಮೀನ್ಸ್ ನಾನು ಏನು ಹೇಳ್ತಾ ಇದ್ದೀನಿ, ಈ ಕೋರ್ಸಸ್ ಎಲ್ಲ ರೆಕಾರ್ಡೆಡ್ ಕ್ಲಾಸ್ ಆಗಿರುತ್ತೆ, ಲೈವ್ ಇರಲ್ಲ, ನೀವು ಟೈಮ್ ಲಿಮಿಟ್ ಇಲ್ಲ, ನೀವು ಎಷ್ಟು ಟೈಮ್ ಬೇಕಾದ್ರೂ ತೊಗೊಂಡು ನೋಡ್ಬೋದು. ಎಷ್ಟು ದಿನ ಆದರೂ ನಿಮಗೆ ಆ ಕೋರ್ಸಸ್ ವಿಡಿಯೋಸು ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ಹಾಗೆ ಇರುತ್ತೆ, ಅದು ಡಿಲೀಟ್ ಆಗಲ್ಲ. ದಟ್ ಮೀನ್ಸ್ ಈಗ ನಾನು ಎಕ್ಸಾಂಪಲ್ ಇರ್ತಾ ಇರೋದು ಬೇಸಿಕ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಅಂತ, ಅದನ್ನ ನಾನು ಕಂಪ್ಲೀಟಾಗಿ ವಿಡಿಯೋಸ್ ನೋಡ್ತೀನಿ, ಕೋರ್ಸ್ ಕಂಪ್ಲೀಟ್ ಮಾಡ್ಕೊತೀನಿ. ಟೆಸ್ಟ್ ಅಂತ ಇರುತ್ತೆ, ಅಲ್ಲೋಗಿ ಟೆಸ್ಟ್ ತಗೊಳ್ಳಿ. ಟೆಸ್ಟ್ ಆದಮೇಲೆ ನೀವೇನು ಕೋರ್ಸ್ ಮೇಲೆ ತೊಗೊಂಡಿರ್ತೀರ ಆ ಕೋರ್ಸ್ ಮೇಲೆ ನಿಮ್ಮ ಹೆಸರಿಗೆ ಸರ್ಟಿಫಿಕೇಟ್ ಬರುತ್ತೆ. ಟೆಸ್ಟ್ ಈಸಿ ಇರುತ್ತೆ, ಏನು ಕಷ್ಟ ಇರಲ್ಲ, ಪಾಸ್ ಆಗ್ಬೋದು. ಅಕಸ್ಮಾತ್ ನಾನು ಪಾಸ್ ಆಗೋಕ್ಕಾಗಿಲ್ಲಪ್ಪ ಅಂತಂದರೆ ಭಯ ಬೇಡ, ತಿರ್ಗಾ 2 ಡೇಸ್ ಆದಮೇಲೆ ರೀಅಟೆಂಪ್ಟ್ಗೆ ಪರ್ಮಿಷನ್ ಇದೆ. ಜಸ್ಟ್ 80% ಬಂದರೆ ಸಾಕು, ನಿಮಗೆ ಸರ್ಟಿಫಿಕೇಟ್. ನಾನೀಗ ಬ್ರ್ಯಾಂಡಿಂಗ್ ಮಾಸ್ಟರಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟರಿ. ಏನಿದು ಟ್ರಾಫಿಕ್ ಮಾಸ್ಟರಿ? ಟ್ರಾಫಿಕ್ನ ಕ್ರಿಯೇಟ್ ಮಾಡೋದು. ದಟ್ ಮೀನ್ಸ್ ಈ ಗೂಗಲ್ ನೀವು ಪೇಜ್ ಓಪನ್ ಮಾಡಿದಾಗ ಆಡ್ಸ್ ರನ್ ಆಗ್ತಾ ಇರುತ್ತೆ ಅಲ್ವಾ, ಅಥವಾ ಒಂದು ಯಾವುದೋ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ವಿಡಿಯೋ ನೋಡ್ತಾ ಇರ್ಬೇಕಾದ್ರೆ ಪಕ್ಕ ಆಡ್ಸ್ ರನ್ ಆಗ್ತಾ ಇರುತ್ತೆ, ಅಥವಾ ಆನ್ಲೈನ್ ಶಾಪಿಂಗ್ದು ನೀವು ಫೇಸ್ಬುಕ್ ನೋಡ್ಬೇಕಾದ್ರೆ ಆಡ್ಸ್ ರನ್ ಆಗ್ತಾ ಇರುತ್ತೆ ಅಲ್ಲ, ಇದನ್ನೇ ಟ್ರಾಫಿಕ್ ಜನರೇಷನ್ ಅಂತ ಕರಿತೀವಿ. ಈ ಟ್ರಾಫಿಕ್ ಮ್ಯಾನೇಜ್ಮೆಂಟಲ್ಲಿ ಅಥವಾ ಈ ಟ್ರಾಫಿಕ್ ಎಂಟರ್ಪ್ರಿನರ್ಶಿಪ್ಪಲ್ಲಿ ಏನು ಬರುತ್ತೆ ಅಂತಂದರೆ, ಫೇಸ್ಬುಕ್ಕಲ್ಲಿ ಆಡ್ಸ್ ರನ್ ಮಾಡೋದು ಹೆಂಗೆ, ಗೂಗಲಲ್ಲಿ, ಯೂಟ್ಯೂಬಲ್ಲಿ, ಮತ್ತು ನಿಮಗೆ ಎಕ್ಸೆಲ್ಲು. ನೀವು ಹಿಂದೆ ಮಾರ್ಕೆಟಿಂಗ್ ಮಾಸ್ಟರಿಲಿ ಬ್ರ್ಯಾಂಡಿಂಗ್ ಮಾಸ್ಟರಿಲಿ ಏನು ಓದಿರ್ತೀರಾ, ಬೇಸಿಕ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಓದಿರ್ತೀರಾ, ಅಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದಕ್ಕೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಇಲ್ಲಿ ಇಂಟರ್ಮೀಡಿಯೇಟ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಅಂತ ಬರುತ್ತೆ. ದಟ್ ಮೀನ್ಸ್ ರೀಲ್ಸ್ನ ಹೇಗೆ ಮಾಡೋದು, ಹೇಗೆ ವೈರಲ್ ಮಾಡೋದು ಅನ್ನೋ ಕೋರ್ಸಸ್ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟರಿ. ಇನ್ಫ್ಲೂಯೆನ್ಸ್ ಮಾಸ್ಟರಿ ಅಂತ ಅಂದ್ರೆ ಏನಪ್ಪ, ಇದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ಕೇಪಬಿಲಿಟಿ ಹೇಳ್ಕೊಡ್ತಾರೆ ನಮಗೆ. ಮತ್ತು ನಿಮಗೆ ಕಾಪಿ ರೈಟಿಂಗು, ಕಂಟೆಂಟ್ ರೈಟಿಂಗ್ ಅಂತ ಕೇಳಿದ್ದೀರಲ್ಲ, ಕಾಪಿ ರೈಟಿಂಗ್ ಬಗ್ಗೆ ಕೋರ್ಸಸ್ ಇರುತ್ತೆ, ಕಂಟೆಂಟ್ ರೈಟಿಂಗ್ ಇರುತ್ತೆ. ಪಾಡ್ಕಾಸ್ಟಿಂಗ್ ಅನ್ನೋದು ಇವಾಗ ನವೇಡೇಸಲ್ಲಿ ತುಂಬ ಅರ್ನಿಂಗಲ್ಲಿದೆ, ತುಂಬ ಹೈಕಲ್ಲಿದೆ, ಅದನ್ನು ಸಹ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ದು ಅಡ್ವಾನ್ಸ್ಡ್ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್ ಅಂತ ಹೇಳ್ಕೊಡ್ತಾರೆ. ರೀಲ್ಸ್ನ ವೈರಲ್ ಮಾಡೋದು, ಫಾಲೋಸ್ ಹೇಗೆ ಜನರೇಟ್ ಮಾಡೋದು, ಲೀಡ್ಸ್ ಹೇಗೆ ಜನರೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಫಿನಾನ್ಸ್ ಮಾಸ್ಟರಿ ಅಂತ. ಏನಿದು ಫಿನಾನ್ಸ್ ಮಾಸ್ಟರಿ? ಫಿನಾನ್ಸ್ ಮಾಸ್ಟರಿ ಅಂತಂದರೆ ನೀವು ಅನ್ಕೊಂಡಾಗೆ ಫಿನಾನ್ಸ್ ಬಗ್ಗೆ ಇರಲ್ಲ. ದಟ್ ಮೀನ್ಸ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರುತ್ತೆ. ನವೇಡೇಸ್ ನೀವು ನೋಡ್ತಾ ಇದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ತುಂಬ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂತ. ನೀವೊಂದು ಫೇಸ್ಬುಕ್ ಪೇಜ್ ಓಪನ್ ಮಾಡಿದಾಗಲೂ ಬರ್ತಾ ಇರುತ್ತೆ, ಯೂಟ್ಯೂಬಲ್ಲೂ ಬರ್ತಾ ಇರುತ್ತೆ. ದಟ್ ಮೀನ್ಸ್ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬಿಗಿನಿಂಗಿಂದ ಹಿಡಿದು ಅಡ್ವಾನ್ಸ್ಡ್ವರೆಗೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಏನು ಮೇಡಮ್ ಬರೀ ಕೋರ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ, ಅರ್ನಿಂಗ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದನ್ನು ಹೇಳ್ತಾ ಇದ್ದೀನಿ, ಕೊನೆಯವರೆಗೂ ನೋಡಿ ಈ ವಿಡಿಯೋನ ತಪ್ಪದೆ ನೋಡಿ. ನಾನು ನೆಕ್ಸ್ಟ್ ಏನು ಬಗ್ಗೆ ನಾನು ಈಗ ಹೇಳಿದ್ನಲ್ಲ, ಮಾರ್ಕೆಟಿಂಗ್ ಮಾಸ್ಟರಿ, ಬ್ರ್ಯಾಂಡಿಂಗ್ ಮಾಸ್ಟರಿ, ಟ್ರಾಫಿಕ್ ಮಾಸ್ಟರಿ, ಇನ್ಫ್ಲೂಯೆನ್ಸ್ ಮಾಸ್ಟರಿ, ಫಿನಾನ್ಸ್ ಮಾಸ್ಟರಿ, ಇದೇ ಇದರಲ್ಲಿರೋ ಕೋರ್ಸಸ್. ಓಕೆ, ನೆಕ್ಸ್ಟ್ ಅಪ್ಸ್ಕಿಲ್ಲಿಂಗ್ ಕೋರ್ಸಸ್ ಅಂತ ಬರುತ್ತೆ. ಡೆವಲಪ್ಮೆಂಟ್ ಬಗ್ಗೆ, ಡಿಸೈನ್ಸ್ ಬಗ್ಗೆ, ಹೆಲ್ತ್ ಆ್ಯಂಡ್ ಫಿಟ್ನೆಸ್, ವಿಡಿಯೋಗ್ರಫಿ, ಫೋಟೋಗ್ರಫಿ, ಟ್ರಾವೆಲಿಂಗು, ನಿಮಗೆ ಏನು ಇಂಟ್ರೆಸ್ಟ್ ಇದೆ ತುಂಬ ಕೋರ್ಸಸ್ ಇದೆ. ಕುಕಿಂಗ್ ಬಗ್ಗೆ ಇದೆ, ತುಂಬ ಥರ ಕೋರ್ಸಸ್ ಇದ್ದಾವೆ. ನೆಕ್ಸ್ಟು ಮಾನಿಟೈಸೇಷನ್ ಸೀರೀಸ್ ಅಂತ ಬರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ChatGPT ಕೇಳಿದ್ದೀರಾ ಅನಿಸುತ್ತೆ, ಅದ್ರ ಬಗ್ಗೆ ಕೋರ್ಸ್ ಇದೆ. ಇಲ್ಲಿ ನಾನು ಯಾವ ಕೋರ್ಸಸ್ನ ಸೆಲ್ ಮಾಡ್ತೀನಿ, ನಾನು ಇಲ್ಲಿ ಬಿಸ್ಗುರುಕುಲಲ್ಲಿ ನಾನು ಫಿನಾನ್ಸ್ ಮಾಸ್ಟರಿ ತೊಗೊಂಡೆ ಜಾಯ್ನ್ ಆಗಿರೋದು. ಏನು ಫಿನಾನ್ಸ್ ಮಾಸ್ಟರಿ ತೊಗೊಂಡಿದ್ದೀನಿ ಅಂತಂದರೆ ಅಲ್ಲಿ ಕಮಿಷನ್ ಜಾಸ್ತಿ ಇದೆ. ಇವಾಗ ಎಕ್ಸಾಂಪಲ್ಗೆ ಹೇಳ್ತೀನಿ, ನಾನು ಇಲ್ಲಿ ಯಾವ ಕೋರ್ಸ್ನ ಸೆಲ್ ಮಾಡಿದ್ರು ನನಗೆ ಬಿಸ್ಗುರುಕುಲ್ ಇಷ್ಟು ಕಮಿಷನ್ ಅಂತ ಬರುತ್ತೆ. ಡೈರೆಕ್ಟಾಗಿ ನನ್ನ ಅಕೌಂಟಿಗೆ ವೀಕ್ಲಿ ಪೇ ಆಗ್ತಾ ಹೋಗುತ್ತೆ ಕಮಿಷನ್. ಓಕೆ, ನಾನು ಡೈರೆಕ್ಟಾಗಿ ನನ್ನ ಅಕೌಂಟಿಗೆ ವೀಕ್ಲಿ ಪೇ ಔಟ್ ಆಗ್ತಾ ಹೋಗುತ್ತೆ ಕಮಿಷನ್. ಹೇಗೆ, ಯಾವ ರೀತಿ ಇದೆ ಕಮಿಷನ್ ಸ್ಟ್ರಕ್ಚರ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಮಿಷನ್ ಸ್ಟ್ರಕ್ಚರ್ ಬಂದು ಈ ಕೋರ್ಸಿಗೆ ಒಂದು ಫೀಸ್ ಅಂತ ಇರುತ್ತೆ. ಎಲ್ಲೂ ಯಾವುದೇ ಪ್ರಪಂಚದಲ್ಲಿ ಏನು ಫ್ರೀಯಾಗಿ ಸಿಗಲ್ಲ. ಒಂದು ಫ್ರೀಯಾಗಿ ಸಿಗುತ್ತಾ ಇದೆ ಅಂತಂದರೆ ಅದರಿಂದ ಏನೋ ಉದ್ದೇಶ ಇರುತ್ತೆ ಅಲ್ವಾ. ಇಲ್ಲಿ ಕೋರ್ಸಸ್ಗೆ ಇಷ್ಟು ಫೀಸ್ ಅಂತ ಫಿಕ್ಸ್ ಮಾಡಿದ್ದಾರೆ, ಅದನ್ನು ನಾನು ಸೆಲ್ ಮಾಡಿದ್ರೆ ಅದರಲ್ಲಿ ನನಗೆ ಇಷ್ಟು ಕಮಿಷನ್ ಅಂತ ಬರುತ್ತೆ. ಅದನ್ನೇ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಕರೀತಾರೆ. ನೀವೆಲ್ಲೂ ಬೇರೆ ಕಡೆ ಮಾಡಬೇಕಾಗಿಲ್ಲ, ಬಿಸ್ಗುರುಕುಲಲ್ಲಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಬಗ್ಗೆ ವರ್ಕ್ ಮಾಡಬೇಕು. ಈಗ ಮಾರ್ಕೆಟಿಂಗ್ ಮಾಸ್ಟರಿ ಅಂತ ಹೇಳ್ತಲ್ಲ, ಅದ್ರದ್ದು ವೆಬ್ಸೈಟ್ ರೇಟ್ ಬಂದ್ಬಿಟ್ಟು, ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು 2150 ರೂಪೀಸ್ ಇದೆ. ನಾನು ಆಲ್ರೆಡಿ ಜಾಯ್ನ್ ಆಗಿರೋದ್ರಿಂದ, ನಾನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡ್ತೀನಿ ಅಂತ ಜಾಯ್ನ್ ಆಗಿರೋದ್ರಿಂದ ನನಗೆ ಕಂಪ್ನಿ ಒಂದು ಲಿಂಕ್ನ ಜನರೇಟ್ ಮಾಡಿದೆ. ಆ ಲಿಂಕ್ನ ರೆಫರಲ್ ಕೋಡ್ನ ಯೂಸ್ ಮಾಡಿಕೊಂಡು ನೀವು ಜಾಯ್ನ್ ಆದರೆ ನಿಮಗೆ 1500 ರೂಪೀಸ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟರಿ. ಬ್ರ್ಯಾಂಡಿಂಗ್ ಮಾಸ್ಟರಿ ಬಂದ್ಬಿಟ್ಟು 5000 ರೂಪೀಸ್ ಆಗುತ್ತೆ. ಅದೇ ನನ್ನ ರೆಫರಲ್ ಲಿಂಕ್ ಬಳಸಿದ್ರೆ ಅದು 3500 ರೂಪೀಸ್ ಸಿಗುತ್ತೆ ನನಗೆ. ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟರಿ ಬಂದ್ಬಿಟ್ಟು 9000 ಆಗುತ್ತೆ. ಅದೇ ನನ್ನ ರೆಫರಲ್ ಲಿಂಕ್ ಬಳಸಿದ್ರೆ ನಿಮಗೆ 6000 ಸಿಗುತ್ತೆ. ನೆಕ್ಸ್ಟ್ ಇನ್ಫ್ಲೂಯೆನ್ಸ್ ಮಾಸ್ಟರಿ, ಅದು ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 16000 ಇದೆ. ಅದೇ ನನ್ನ ವೆಬ್ಸೈಟ್ ಲಿಂಕ್ ಬಳಸಿದ್ರೆ ನಿಮಗೆ 11000 ಸಿಗುತ್ತೆ. ನನ್ನ ರೆಫರಲ್ ಕೋಡ್ ಬಳಸಿದ್ರೆ ನಿಮಗೆ 11000ಗೆ ಆ ಕೋರ್ಸ್ ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಬಂದ್ಬಿಟ್ಟು ಫಿನಾನ್ಸ್ ಮಾಸ್ಟರಿ ಇರೋದು 20000. ಅದೇ ನನ್ನ ರೆಫರಲ್ ಕೋಡ್ ಬಳಸಿ ನೀವು ಜಾಯ್ನ್ ಆದರೆ ನಿಮಗೆ 15000ಗೆ ಕೋರ್ಸ್ ಅವೈಲಬಿಲಿಟಿ ಇದೆ. ಅಪ್ಸ್ಕೇಲ್ ಕೋರ್ಸಸ್ ರೇಟ್ ನೋಡಿದ್ರಲ್ಲ, ನಿಮ್ಗೆ ಇಲ್ಲಿ ಇನ್ನೊಂದು ಏನು ಯೂಸ್ ಅಪ್ಪ ಅಂತಂದರೆ,
ನೀವು ಬ್ರ್ಯಾಂಡಿಂಗ್ ಮಾಸ್ಟರಿ ತೊಗೊಂಡ್ರೆ ನಿಮಗೆ ಹಿಂದಿನ ಏನಿದೆ ಕೋರ್ಸು ಮಾರ್ಕೆಟಿಂಗ್ ಮಾಸ್ಟರಿ ಫುಲ್ ಫ್ರೀ ಸಿಗುತ್ತೆ. ಅದರಲ್ಲಿ ಏನು ಡಿಜಿಟಲ್ ಸ್ಕಿಲ್ಸ್ ಬಗ್ಗೆ ಕೋರ್ಸ್ ಇದೆ ಅಷ್ಟು ಫ್ರೀ ಆಗಿರುತ್ತೆ. ನೆಕ್ಸ್ಟ್ ನೀವು ಟ್ರಾಫಿಕ್ ಮಾಸ್ಟರಿ ತೊಗೊಂಡ್ರೆ ಬ್ರ್ಯಾಂಡಿಂಗ್ ಮಾಸ್ಟರಿ ಕೋರ್ಸು ಮತ್ತು ಮಾರ್ಕೆಟಿಂಗ್ ಮಾಸ್ಟರಿ ಕೋರ್ಸು ಎರಡೂ ಕೋರ್ಸಸ್ಸು ಸಹ ಫ್ರೀಯಾಗಿ ಸಿಗುತ್ತೆ. ಇನ್ಫ್ಲೂಯೆನ್ಸಿ ಮಾಸ್ಟರಿ ತೊಗೊಂಡ್ರೆ ಇನ್ಫ್ಲೂಯೆನ್ಸ್ ಮಾಸ್ಟರಿದು ಮತ್ತು ಟ್ರಾಫಿಕ್ ಮಾಸ್ಟರಿ, ಬ್ರ್ಯಾಂಡಿಂಗ್ ಮಾಸ್ಟರಿ, ಮಾರ್ಕೆಟಿಂಗ್ ಮಾಸ್ಟರಿ ಅಷ್ಟು ಕೋರ್ಸಸ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಫಿನಾನ್ಸ್ ಮಾಸ್ಟರಿ ತೊಗೊಂಡ್ರೆ ಫಿನಾನ್ಸ್ ಮಾಸ್ಟರಿದು, ಇನ್ಫ್ಲೂಯೆನ್ಸ್ ಮಾಸ್ಟರಿ, ಟ್ರಾಫಿಕ್ ಮಾಸ್ಟರಿ, ಮಾರ್ಕೆಟಿಂಗ್ ಮಾಸ್ಟರಿ ಮತ್ತು ಬ್ರ್ಯಾಂಡಿಂಗ್ ಮಾಸ್ಟರಿ ಅಪ್ ಟು 26 ಕೋರ್ಸಸ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಅದಕ್ಕೆ ನಾನು ಫಿನಾನ್ಸ್ ಮಾಸ್ಟರಿ ತೊಗೊಳ್ಳಿ ಅಂತ ರೆಫರ್ ಮಾಡೋದು. ಅದರಲ್ಲಿ ತುಂಬ ಕೋರ್ಸಸ್ ಇನ್ನೇನು ಏನೇನು ಕೋರ್ಸಸ್ ಇದ್ದಾವೆ, ಬ್ರ್ಯಾಂಡಿಂಗ್ ಮಾಸ್ಟರಿ ಆಗಿರ್ಬೋದು, ಮಾರ್ಕೆಟಿಂಗ್ ಮಾಸ್ಟರಿ ಆಗಿರ್ಬೋದು, ಇನ್ಫ್ಲೂಯೆನ್ಸು, ಟ್ರಾಫಿಕ್ ಅಷ್ಟು ಕೋರ್ಸಸ್, ಇನ್ಫ್ಲೂಯೆನ್ಸ್ ಮಾಸ್ಟರಿ ಅಪ್ ಟು 26 ಕೋರ್ಸಸ್ ಇರುತ್ತೆ. ಅಷ್ಟು ಕೋರ್ಸಸ್ಸನ್ನು ಸಹ ನೀವು ಫ್ರೀಯಾಗಿ ಕಲಿಬೋದು. ಅದಕ್ಕೆ ನಾನು ಫಿನಾನ್ಸ್ ಮಾಸ್ಟರಿ ರೆಫರ್ ಮಾಡೋದು. ಫಿನಾನ್ಸ್ ಮಾಸ್ಟರಿ ತೊಗೊಂಡ್ರೆ ನಿಮಗೆ ಎಲ್ಲ ಕೋರ್ಸಸ್ಸು ಫ್ರೀಯಾಗಿ ಸಿಗುತ್ತೆ, ಜೊತೆಗೆ ಕಮಿಷನ್ ಸ್ಟ್ರಕ್ಚರು ಜಾಸ್ತಿ. ಅರ್ನಿಂಗ್ಗೆ ಹೇಳ್ತಾ ಇಲ್ಲ, ನೀವು ಕೋರ್ಸ್ ಫೀಸ್ ಹೇಳಿದ್ರಿ ಅಂತ ಹೇಳಿದ್ರಲ್ವಾ, ಕಮಿಷನ್ ಸ್ಟ್ರಕ್ಚರ್ ಅಂತ ಹೇಳಿದೆ ಅಲ್ವಾ. ಈಗ ನಾನು ಮಾರ್ಕೆಟಿಂಗ್ ಮಾಸ್ಟರಿ ತೊಗೊಂಡಿದ್ದೀನಿ. ಮಾರ್ಕೆಟಿಂಗ್ ಮಾಸ್ಟರಿ ತೊಗೊಂಡು ನಾನು ಮಾರ್ಕೆಟಿಂಗ್ ಮಾಸ್ಟರಿ ಸೆಲ್ ಮಾಡಲಿ ಅಥವಾ ಇನ್ಯಾವುದೇ ಸೆಲ್ ಮಾಡಿದ್ರು ನನಗೆ ಕಂಪ್ನಿ ಕಮಿಷನ್ನು 800 rupees ಕಮಿಷನ್ ಪೇ ಮಾಡ್ತೀನಿ. ಓಕೆ, ದಟ್ ಮೀನ್ಸ್ ನಾನು ಮಾರ್ಕೆಟಿಂಗ್ ಮಾಸ್ಟರಿ ತೊಗೊಂಡು ಜಾಯ್ನ್ ಆಗಿದ್ದೀನಿ. ಮಾರ್ಕೆಟಿಂಗ್ ಮಾಸ್ಟರಿ ಇರೋ ಕೋರ್ಸಸ್ ಕಂಪ್ಲೀಟ್ ಮಾಡ್ಕೊತೀನಿ, ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಟೆಸ್ಟ್ ತೊಗೊಳ್ತೀನಿ, ಆದಮೇಲೆ ನನಗೊಂದು ರೆಫರಲ್ ಕೋಡ್ ಜನರೇಟ್ ಆಗುತ್ತೆ. ನಾನು ಮಾರ್ಕೆಟಿಂಗ್ ಮಾಸ್ಟರಿ ನನ್ನ ಕೋರ್ಸ್ ಅಲ್ಲ, ನಾನು ಇನ್ನೇನೇ ಸೆಲ್ ಮಾಡಿದ್ರು ನನಗೆ 800 rupees ಕಮಿಷನ್. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟಿಂಗ್ ಬ್ರ್ಯಾಂಡಿಂಗ್ ಮಾಸ್ಟರಿ. ಬ್ರ್ಯಾಂಡಿಂಗ್ ಮಾಸ್ಟರಿ ತೊಗೊಂಡ್ರೆ ಬ್ರ್ಯಾಂಡಿಂಗ್ ಮಾಸ್ಟರಿ ತೊಗೊಂಡು ನೀವು ಮಾರ್ಕೆಟಿಂಗ್ ಮಾಸ್ಟರಿ ಸೇಲ್ ಮಾಡಿದ್ರೆ ನಿಮಗೆ 800 rupees ಕಮಿಷನ್ ಬರುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟರಿ ತೊಗೊಂಡು ಬ್ರ್ಯಾಂಡಿಂಗ್ ಮಾಸ್ಟರಿ ಮತ್ತು ಅದರ ನೆಕ್ಸ್ಟ್ ಕೋರ್ಸಸ್ ಏನಿದೆ, ಟ್ರಾಫಿಕ್ ಮಾಸ್ಟರಿ, ಇನ್ಫ್ಲೂಯೆನ್ಸ್, ಫಿನಾನ್ಸ್ ಯಾವುದೇ ಸೇಲ್ ಮಾಡಿದ್ರೆ ನಿಮಗೆ 2000 rupees ಕಮಿಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟರಿ. ಟ್ರಾಫಿಕ್ ಮಾಸ್ಟರಿ ತೊಗೊಂಡು ನೀವು ಮಾರ್ಕೆಟಿಂಗ್ ಮಾಸ್ಟರಿ ಸೇಲ್ ಮಾಡಿದ್ರೆ ನಿಮಗೆ 800 rupees ಕಮ್ಮಿ ಬರುತ್ತೆ. ಟ್ರಾಫಿಕ್ ಮಾಸ್ಟರಿ ತೊಗೊಂಡು ಬ್ರ್ಯಾಂಡಿಂಗ್ ಮಾಸ್ಟರಿ ಸೇಲ್ ಮಾಡಿದ್ರೆ ನಿಮಗೆ 2000 rupees ಕಮಿಷನ್ ಬರುತ್ತೆ. ಅದೇ ರೀತಿ ಟ್ರಾಫಿಕ್ ಮಾಸ್ಟರಿ ತೊಗೊಂಡು ನೀವು ಟ್ರಾಫಿಕ್ ಮಾಸ್ಟರಿನೇ ಸೇಲ್ ಮಾಡಿದ್ರೆ ನಿಮಗೆ ಇಲ್ಲಿ 4000 rupees ಕಮಿಷನ್ ಬರುತ್ತೆ. ದಟ್ ಮೀನ್ಸ್ ಇನ್ಫ್ಲೂಯೆನ್ಸ್ ಮತ್ತು ಫಿನಾನ್ಸ್ ಸೇಲ್ ಮಾಡಿದ್ರೆ ನಿಮಗೆ 4000 ಕಮಿಷನ್ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟರಿ. ನೀವು ಇನ್ಫ್ಲೂಯೆನ್ಸ್ ಮಾಸ್ಟರಿ ತೊಗೊಂಡು ಮಾರ್ಕೆಟಿಂಗ್ ಮಾಸ್ಟರಿ ಮಾಡಿದ್ರೆ 800 rupees ಕಮಿಷನ್ ಬರುತ್ತೆ. ಬ್ರ್ಯಾಂಡಿಂಗ್ ಮಾಸ್ಟರಿ ಮಾಡಿದ್ರೆ 2000 rupees ಕಮಿಷನ್. ಟ್ರಾಫಿಕ್ ಮಾಸ್ಟರಿ ಮಾಡಿದ್ರೆ 4000 ಕಮಿಷನ್. ಇನ್ಫ್ಲೂಯೆನ್ಸ್ ಮಾಸ್ಟರಿ ತಗೊಂಡು ಇನ್ಫ್ಲೂಯೆನ್ಸ್ ಮಾಸ್ಟರಿ ಆ್ಯಂಡ್ ಫಿನಾನ್ಸ್ ಮಾಸ್ಟರಿ ಸೇಲ್ ಮಾಡಿದ್ರೆ ನಿಮಗೆ ಇಲ್ಲಿ 7000 ಕಮಿಷನ್ ಸಿಗುತ್ತೆ. ಇದು ಫಿಕ್ಸೆಡ್ ಕಮಿಷನ್ನು. ಇದರಲ್ಲಿ ನಿಮಗೆ ರೇಟ್ ಕಡಿಮೆ ಆಗೋದಾಗಲಿ ಜಾಸ್ತಿ ಆಗೋದಾಗಲಿಲ್ಲ, ಅಪ್ ಟು 70% ಇದೆ ಕಮಿಷನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಫಿನಾನ್ಸ್ ಮಾಸ್ಟರಿ. ಏನು ಫಿನಾನ್ಸ್ ಮಾಸ್ಟರಿ ತೊಗೊಳ್ಳಿ, ನಾನು ಫಿನಾನ್ಸ್ ಮಾಸ್ಟರಿ ತೊಗೊಂಡಿರೋದು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಫಿನಾನ್ಸ್ ಮಾಸ್ಟರಿ ತೊಗೊಂಡು ನಾನು ಮಾರ್ಕೆಟಿಂಗ್ ಮಾಸ್ಟರಿ ಸೆಲ್ ಮಾಡಿದ್ರೆ 800 rupees ಕಮಿಷನ್ ಇದೆ. ಫಿನಾನ್ಸ್ ಮಾಸ್ಟರಿ ತೊಗೊಂಡು ಬ್ರ್ಯಾಂಡಿಂಗ್ ಮಾಸ್ಟರಿ ಸೆಲ್ ಮಾಡಿದ್ರೆ 2000 rupees ಕಮಿಷನ್ ಇದೆ. ಫಿನಾನ್ಸ್ ಮಾಸ್ಟರಿ ತೊಗೊಂಡು ನಾನು ಟ್ರಾಫಿಕ್ ಮಾಸ್ಟರಿ ಸೆಲ್ ಮಾಡಿದ್ರೆ 4000 rupees ಕಮಿಷನ್ ಇದೆ. ಫಿನಾನ್ಸ್ ಮಾಸ್ಟರಿ ತೊಗೊಂಡು ನಾನು ಇನ್ಫ್ಲೂಯೆನ್ಸ್ ಮಾಸ್ಟರಿ ಮಾಡಿದ್ರೆ 7000 ಇದೆ. ಅದೇ ನಾನು ಫಿನಾನ್ಸ್ ಮಾಸ್ಟರಿ ತೊಗೊಂಡು ಫಿನಾನ್ಸ್ ಮಾಸ್ಟರಿನೇ ಸೆಲ್ ಮಾಡಿದ್ರೆ ನಿಮಗೆ 10,000 rupees ಕಮಿಷನ್ ಬರುತ್ತೆ. ನಾನು 15,000 ಕೊಟ್ಟು ನಾನು ಫಿನಾನ್ಸ್ ಮಾಸ್ಟರಿ ತೊಗೊಂಡಿದ್ದೀನಿ. ನಾನು ಒಬ್ಬರಿಗೆ ಒಂದು ಕೋರ್ಸ್ನ ಸೆಲ್ ಮಾಡಿದ್ರೆ ನನಗೆ 10,000 ಅರ್ನಿಂಗ್ ಅಲ್ಲೇ ಆಯಿತಾ. ಬೇಡ, ಇನ್ನೊಂದು ಯಾರು ಇನ್ಫ್ಲೂಯೆನ್ಸ್ ಮಾಸ್ಟರ್ನೇ ತೊಗೊಂಡು 7,000. ಒಂದು 2-3 ಜಾಯ್ನ್ ಆಗ್ತಾರೆ. ಅದು ಲೀಡ್ ಜನರೇಟ್ ಆಗ್ತಾ ಹೋಗುತ್ತೆ. ಫೇಲ್ಯೂರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಕರೀತಾರೆ. ಟೈಮ್ ತಗೊಳ್ಳಿ. ಇಲ್ಲಿ ಯಾವುದೇ ಕೋರ್ಸಸ್ಗೆ ಟೈಮ್ ಲಿಮಿಟ್ ಇಲ್ಲ, ಏಜ್ ಲಿಮಿಟ್ ಇಲ್ಲ, 18+ ಆಗಿರಬೇಕು. ಈ ಥರ ನೀವು ಕಮಿಷನ್ ಸ್ಟ್ರಕ್ಚರ್ ಇರುತ್ತೆ. ಆ ಕಮಿಷನ್ ಏನಿದೆ ಇದು ವೀಕ್ಲಿ ನಿಮಗೆ ಪೇ ಔಟ್ ಆಗ್ತಾ ಹೋಗುತ್ತೆ. ಅಪ್ಸ್ಕಿಲ್ಲಿಂಗ್ ಕೋರ್ಸಸ್ ಅಂತ ಹೇಳಿದ್ನಲ್ಲ, ಅದಕ್ಕೂ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ, ತುಂಬ ಕಡಿಮೆ ಇದೆ. ನೀವು ಹೊರಗಡೆ ಎಲ್ಲಿ ವಿಚಾರಿಸಿ ನೋಡಿ, ಅದಕ್ಕಿಂತ ತುಂಬ ಕಡಿಮೆ ಇದೆ. ಜೊತೆಗಿಲ್ಲಿ ಇದು ಜೆನ್ಯೂನ್ ಕಂಪ್ನಿ. ನಿಮಗೆ ಟೆಸ್ಟ್ ಮಾಡಿಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ನೀವು ಆ ಸರ್ಟಿಫಿಕೇಟ್ ಮೇಲೆ ನೀವು ಅಲ್ಲೇ ಆದರೂ ವರ್ಕ್ ಮಾಡ್ಬೋದು ಆ ಕಂಪ್ನಿಲಿ, ಅಥವಾ ಫ್ರೀಲಾನ್ಸಿಂಗ್ ವೆಬ್ಸೈಟಲ್ಲಾದರೂ ವರ್ಕ್ ಮಾಡ್ಬೋದು, ಅಥವಾ ನಾನು ಬೇರೆ ಡೈರೆಕ್ಟ್ ಕಂಪ್ನಿಗೆ ಹೋಗಿ ಜಾಯ್ನ್ ಆಗ್ತೀನಿ ಅಂದರೆ ನೀವು ಕಂಪ್ನಿಗೆ ಹೋಗಿ ಸಹ ಜಾಯ್ನ್ ಆಗ್ಬೋದು. ನಿಮ್ಗೆ ಇನ್ನೇನೇ ಇನ್ಫಾರ್ಮೇಷನ್ ಬೇಕಿದ್ರು ಇಲ್ಲಿ ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಮತ್ತು ನನ್ನದು ಪ್ರೊಫೆಷನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಫಾಲೋ ಮಾಡಿ, ವಿಡಿಯೋಸ್ ನೋಡಿ, ಮತ್ತು ನನ್ನ ವಾಟ್ಸಪ್ ನಂಬರ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಎಸ್ ಅಂತಾಗಲಿ ಅಥವಾ ಇಂಟ್ರೆಸ್ಟ್ ಇದೆ ಅಂತಾಗಲಿ ಮೆಸೇಜ್ ಮಾಡಿ, ನಿಮಗೆ ಇನ್ನೂ ಡೀಟೇಲ್ಸ್ ತಿಳ್ಕೊಡ್ತೀನಿ. ನನ್ನ ನೆಕ್ಸ್ಟ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಇಲ್ಲಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ.